ನಮಸ್ಕಾರ ಸರ್. ನಮ್ಮ ಊರು ಬಂದ್ಬಿಟ್ಟು ಸತ್ತಿರಿ. ನಾವು MI ಲೈಫ್ ಸ್ಟೈಲ್ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀವಿ ರೀ. ನಿಮ್ಗೆ ಲಾಸ್ಟ್ ಟೈಮ್ಗೆ ನಾವು ನಮ್ಮ ಕಂಪ್ನಿ ವತಿಯಿಂದ ಗ್ರೋ ಮ್ಯಾಜಿಕ್ ಅಂತ ಒಂದು ಪ್ರಾಡಕ್ಟ್ ಕೊಟ್ಟಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಹೇಳ್ತೀವಿ. ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್ ಮಠಪತಿ ಅಂತೇಳ್ರಿ. ನಮ್ಮದು ದೊಡ್ಡವಾಡ ರೋಡಿಗೆ ಜಮೀನು ಐತಿ. ಆಮೇಲೆ ನಂದು ಹುಲ್ಲಿಂದ ಸರಿಯಾಗಿ ಗ್ರೋತ್ ಬರುವತ್ತಾಗಿತ್ತು. ಅದಕ್ಕೆ ಮತ್ತು ಇವ್ರು ಸಾಹೇಬ್ರ ಹಿಂಗೆ ನಮ್ಮ ಕಡೆ ಒಂದು ಔಷಧ ಐತಿ ಹೊಡೆದು ನೋಡ್ರಿ ಅಂತ ಹೇಳ್ರಿ ನಮಗೆ ಅಂತ. ಇದು ಮೊದಲು ಕೆತ್ತಿದ್ದ, ಎರಡೂ ಕೂಡ್ಸೆ ಕೆತ್ತಿದ್ದ. ಇದಕ್ಕೆ ಔಷಧ ಹೊಡೆದನಿ, ಅದಕ್ಕೆ ಔಷಧ ಹೊಡೆದಿಲ್ಲ. ಅದು ಸರ್ ಔಷಧ ಇದಕ್ಕೆ ಹೊಡೆದ್ರಿ? ಇದಕ್ಕೆ ಹೊಡೆದನ್ರಿ. ಯಾವ್ದು ಹೊಡೆದಿಲ್ರಿ? ಅದಕ್ಕೆ ಹೊಡೆದಲ್ರಿ. ಇದಕ್ಕೆ ಔಷಧ ಹೊಡೆದಿಲ್ಲ. ಔಷಧ ಹೊಡೆದಲ್ರಿ. ಅಂದರೆ ನೀವು ನನಗೆ ಟೆಸ್ಟಿಂಗ್ ಕೊಟ್ಟಿರಿ, ಎರಡೂ ಒಂದೇ ಟೈಮ್ಗೆ ಕೆತ್ತಿದೈತ್ರಿ. ಅದಕ್ಕೆ ನಾ ಬರೀ ಟ್ರಯಲ್ ನೋಡೋ ಸಂಬಂಧ ಇದಕ್ಕೆ ಸ್ಪ್ರೇ ಮಾಡೀನಿ ರೀ. ಅದಕ್ಕೆ ಸ್ಪ್ರೇ ಮಾಡಿಲ್ಲ. ಅದು ಗ್ರೋತ್ ಸರಿಯಾಗಿ ಮಧ್ಯಲ್ಲ, ಇದು ಗ್ರೋತ್ ಸರಿಯಾಗಿ ಬಂದೈತಿ. ನನಗೆ ಇನ್ನೂ ನಾ ನೀರು ಬಿಟ್ಟಿಲ್ಲ. ನನ್ನ ಮುಂದೆ ಕಬ್ಬು ಹೋಗೋ ಸಂಬಂಧ ನಾ ಇನ್ನೂ ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ದರೆ ಇನ್ನೂ ಗ್ರೋತ್ ಚೆನ್ನಾಗಿ ಬರ್ತೈತಿದ. ಅದ್ರ ಸಂಬಂಧ ಅದು ನೀರು ಬಿಡೋದಕ್ಕಾಗಿ ಅದು ಸರಿಯಾಗಿ ಬೆಳವಣಿಗೆ ಆಗಿಲ್ಲ. ಇದ್ರ ಸರಿಯಾಗಿ ಬೆಳವಣಿಗೆ ಆಗೈತಿ. ನಾ ನೀರು ಬಿಟ್ಟಿದ್ದರೆ ಇನ್ನೂ ಅಗದಿ ಇನ್ನೂ ಯಥೇಚ್ಛವಾಗಿ ಬೆಳೆದಿತ್ತ ನನ್ನ ಲೆಕ್ಕ ಐತಿ. ಮತ್ತು ಇದು ಇನ್ನೂ ಕಲರ್ ಕಳ್ಕೊಂಡಿಲ್ಲ ನನಗೆ. ಇದು ಅಲ್ಲ, ನೀರು ಎದಕ್ಕೆ ಬಿಡಲಿಲ್ಲ ರೀ? ನಾವು ಕಬ್ಬು ಹೋಗೋ ಸಂಬಂಧ, ಮುಂದಿನ ಕಬ್ಬು ಹೋಗೋ ಸಂಬಂಧ ಇದಕ್ಕೆ ನೀರು ಬಿಡಲಿಲ್ಲ. ಬರೇ ಪೈಲ ನೀರು ಬಿಟ್ಟಿದ್ರಿ, ನೀರು ಬಿಟ್ಟು ಬರೀ ಸ್ಪ್ರೇ ಮಾಡಿರಿ. ಸ್ಪ್ರೇ ಮಾಡಿರಿ, ಅದ್ರ ಮೇಲೆ ನೀರು ಬಿಡಲಿಲ್ಲ. ಅಂದ್ರೆ ಯಾಕೆ ಬಿಡಲಿಲ್ಲ ಅಂದ್ರೆ ಕಬ್ಬು ಹೋಗೋದಿತ್ತು, ಅದಕ್ಕೆ ಬಿಡಲಿಲ್ಲ. ಸರಿ, ಅದಕ್ಕೆ ಈಗ ಕಬ್ಬು ಹೋದ್ಮೇಲೆ ನಿಮ್ಮ ಟೋಟಲಿ ಈ ಹುಲ್ಲು ಏನೈತಿಲ್ಲ, ಹುಲ್ಲಿಗೆ ನೀವು 2 ಪಾಕೆಟ್ ತೊಗೋಬೇಕಂತ ವಿಚಾರ ಮಾಡಿರಲ್ಲ? ಕಾಶಿರಾಜ್ ಸರ್ ಇವ್ರಿಗೆ 2 ಪಾಕೆಟ್ ಇವ್ರು ತೊಗೋಬೇಕಂತ ವಿಚಾರ ಮಾಡ್ಯಾರ. ಕಬ್ಬು ಹೋದ ಪೇಟಿಗೆ ಇವ್ರಿಗೆ 2 ಪಾಕೆಟ್ ಕೊಟ್ಬಿಡ್ರಿ. ಜನರಿಗೆ ಏನು ಹೇಳ್ಬೇಕಂತ ಇಲ್ಲ, ಅಗದಿ ಚಲೋ ಐತ್ರಿ. ಇದು ರಿಸಲ್ಟ್ ಭಾರಿ ಐತಿ. ಎಲ್ಲರೂ ಮಾಡ್ರಿ. ನಾ ಈಗ ರಿಯಲ್ ಆಗಿ ಮಾಡಿದ್ದೈತಿ. ಈಗ ನನಗೆ ಟೆಸ್ಟಿಂಗ್ ಕೊಟ್ಟಿರಿ ಅವರು. ಅದು ಹೆಂಗೈತಿ, ಇದು ಹೆಂಗೈತಿ ನೋಡ್ರಿ. ನಿಮ್ಮ ಇಲ್ಲೇ ರಿಸಲ್ಟ್ ಐತಿ. ನಾ ಏನು ಭಾಳ ಹೇಳೋದು ಅವಶ್ಯಕತೆ ಇಲ್ಲ. ಅದ್ರದ್ದು ಗ್ರೋತ್ ಸರಿಯಾಗಿ ಬಂದಿಲ್ಲ. ಅಂದ್ರೆ ಟೆಸ್ಟಿಂಗ್ ಮೀನ್ಸ್ ಅಂದ್ರೆ ಏನು, ನಿಮಗೊಂದು ಪಾಕೆಟ್ ಕೊಟ್ಟಿವಿ ಅಂತ ಅರ್ಥ. ಇದೇನು ಕೈಯಾಗಿ ನೀವು ಹಿಡಿದಿಲ್ಲ, ಇದೇ ಒಂದು ಪಾಕೆಟ್ ಕೊಟ್ಟಿವು. ಇದ್ರಾಗ ಕೊಟ್ಟಿದ್ರಿ ನನಗೆ. ನಾ ಇದ್ರಾಗ ಟೆಸ್ಟಿಂಗ್ ಸಂಬಂಧ ಅದಕ್ಕೆ ಹೊಡಿಲಿಲ್ಲ, ಇದಕ್ಕೆ ಹೊಡೆದನಿ. 2 ಎಟ್ ಟೈಮ್ ಕೆತ್ತಿದ್ವು ಇದಾವು. ಆಮೇಲೆ ಅದು ಸರಿಯಾಗಿ ಗ್ರೋತ್ ಬಂದಿಲ್ಲ. ನನಗೆ ಸರಿಯಾಗಿ ಗ್ರೋತ್ ಬಂದೈತಿ. 15 ದಿವಸ ಆಯ್ತು ಇದನ್ನ ಹೊಡೆದ. ನಾ ಹೊಡೆದ್ರ ಪಟ್ಟಿಗೆ ಅಂದ್ರೆ ಮೇವು ಕೆತ್ತಿದ ಪಟ್ಟಿಗೆ ಕುಳಿ ಇಟ್ಟಿತ್ತ. ಕುಳಿ ಇಟ್ಟಿದ್ದಾಗ ನಾ ಹೊಡೆದನಿ. ಅದು ಕುಳಿ ಇನ್ನೂ ಪಕ್ಕ ಚೆನ್ನಾಗಿ ಹೊಡೆದ್ರೆ ಕುಳಿ ಅಗದಿ ಚಲೋ ಹೊಡೆದೈತಿ. ನೀರು ಬಿಟ್ಟಿದ್ದರೆ ಇನ್ನೂ ಯಥೇಚ್ಛವಾಗಿ ಹೊಡಿತಿತ್ತ ನಂದು ಅನಿಸಿಕೆ. ಓಕೆ, ಥ್ಯಾಂಕ್ ಯು. ಧನ್ಯವಾದ.